ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪುದೆನ್ನ ಸಂಗನ ಬಸವ. ಓಂ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿಯೆಂಬುದನಳಿಸಿ ಭಕ್ತೆಯೊಂದೆನಿಸಿದ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣು ಶರಣಾರ್ಥಿಗಳು. ಆತ್ಮೇಲೆ ರಕ್ತದ ಒತ್ತಡದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಯಾವೆಲ್ಲ ಯೋಗಾಭ್ಯಾಸಗಳನ್ನು ನಾವು ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದೆ. ಇವತ್ತು ಕೂಡ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಅಧಿಕ ರಕ್ತದ ಒತ್ತಡ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ನಾವು ಚಹಾ ಮತ್ತು ಕಾಫಿಯನ್ನು ಕುಡಿತಾ ಇರತಕ್ಕಂಥದ್ದು. ಯಾರು ಟೀ ಮತ್ತು ಕಾಫಿ ಅಂತಕ್ಕಂಥ ಈ ಒಂದು ಹೊಲಸು ಅಡಿಕ್ಷನ್ಗೆ ಒಳಗಾಗಿರ್ತಾರಲ್ಲ, ಅವರು ಬಹಳ ತೊಂದರೆಯನ್ನು ಅನುಭವಿಸ್ತಾರೆ. ಇನ್ನು ಸುಮಾರು ಜನ ಇದನ್ನು ಸರಿ ಅಂತ ವಾದಿಸ್ತಕ್ಕಂಥವ್ರು ಕೂಡ ಇದ್ದಾರೆ. ಅಲ್ಲ, ನಿಮಗೆ ಟೀ ಕಾಫಿ ನಿಮಗೆ ಚಟ ಆಗಿದರೆ ನೀವು ಕುಡೀರಿ, ಬೇಡ ಅನ್ನಲ್ಲ, ಆದರೆ ಅದು ಸರಿ ಅಂತ ವಾದಿಸ್ಬೇಡ್ರಿ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಟೀ ಮತ್ತು ಕಾಫಿಯನ್ನು ಕುಡಿತಕ್ಕಂಥ ವಾತಾವರಣ, ಅದಕ್ಕೆ ಹೊಂದ್ಕೊಳ್ತಕ್ಕಂಥ ವಾತಾವರಣ ಇಲ್ಲ. ನಾವಿಲ್ಲಿ ಪ್ರತಿ ದಿವಸ ಸೂರ್ಯನ ಕಿರಣಗಳ ಪ್ರಕಾಶವನ್ನು ಕಾಣ್ತೇವೆ. ಪ್ರತಿ ದಿವಸ ಸೂರ್ಯನ ಕಿರಣಗಳ ಪ್ರಕಾಶ ಹೇಗೆ ಉತ್ಪತ್ತಿ ಆಗ್ತದೋ ಹಾಗೆ ನಮ್ಮ ಜಠರದಲ್ಲಿ ಜಠರಾಗ್ನಿ ಕೂಡ ಉತ್ಪತ್ತಿಯಾಗಿ ಅದು ಉತ್ತೇಜನಗೊಳ್ತಾ ಹೋಗ್ತದೆ. ಯಾವಾಗ ನೀವು ಬೆಳಗ್ಗೆ ತಕ್ಷಣ ಚಹಾ ಮತ್ತು ಕಾಫಿ, ಇನ್ನು ಕೆಲವು ಜನ ಬೆಡ್ ಟೀ ಕುಡಿತಾ ಇರ್ತಾರೆ, ಆ ರೀತಿಯಾಗಿ ಮಾಡ್ತಾ ಹೋದರೆ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಆಸಿಡ್ಡು, ಇದೊಂದು ಆಸಿಡ್, ಎರಡೂ ಸೇರಿ ಶರೀರದಲ್ಲಿರ್ತಕ್ಕಂಥ ಎಲ್ಲ ನರಗಳನ್ನು ಕೂಡ ನಿಸ್ತೇಜಗೊಳಿಸ್ತವೆ. ಟೀ ಕುಡಿದಾಗ ಒಂದು 3 ಆ್ಯಕ್ಷನ್ಗಳಾಗ್ತವೆ: ಪ್ರಿಲಿಮಿನರಿ ಆ್ಯಕ್ಷನ್, ಸೆಕೆಂಡರಿ ಆ್ಯಕ್ಷನ್ ಆ್ಯಂಡ್ ಟರ್ಸರಿ ಆ್ಯಕ್ಷನ್ ಅಂತಕ್ಕಂಥದ್ದು. ಪ್ರಿಲಿಮಿನರಿ ಆ್ಯಕ್ಷನಲ್ಲಿ ಏನಾಗ್ತದೆ, ಚಹಾ ಮತ್ತು ಕಾಫಿ ಕುಡಿದಾಗ ನರನಾಡಿಗಳ ಒಳಗಡೆ ನಶೆ ಉಂಟಾಗ್ತದೆ. ಆ ನಶೆ ಉಂಟಾಗ್ತದೆ, ಉನ್ಮಾದ ಉಂಟಾಗ್ತದೆ. ಆ ಉನ್ಮಾದದಲ್ಲಿ ನಮಗೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಆಗ್ತದೆ, ಒಂದು ಸ್ವಲ್ಪ ಮೈಕೈ ಎಲ್ಲ ಹಗುರ ಅನ್ನಿಸ್ತದೆ. ಆದರೆ ಸೆಕೆಂಡರಿ ಆ್ಯಕ್ಷನಲ್ಲಿ ಒಂದೇ ಸರಿಗೆ ಉತ್ತೇಜನಗೊಂಡಿರ್ತಕ್ಕಂಥ ನರಗಳು ನಿಷ್ಕ್ರಿಯಗೊಳ್ತಾ ಹೋಗ್ತವೆ. ಆವಾಗ ನರಗಳಿಗೆ ಸಮಸ್ಯೆಗಳು ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಮೂರನೇ ಟರ್ಸರಿ ಆ್ಯಕ್ಷನಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಹಲವಾರು ತೊಂದರೆಗಳಿಗೆ ಒಳಗಾಗ್ತವೆ. ಡೈಜೆಷನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನರಗಳು ಸಂಪೂರ್ಣವಾಗಿ ನಮ್ಮ ಡೈಜೆಷನ್ನ ಸಮಸ್ಯೆಯನ್ನು ಹೆಚ್ಚಿಸಲಿಕ್ಕೆ ಬಹಳ ಮುಖ್ಯವಾಗಿ ಅವೇನಾಗ್ತವೆ, ಕಾರಣ ಆಗ್ತವೆ. ಯಾಕಂತ ಹೇಳಿದ್ರೆ ಯಾವಾಗ ನೀವು ಚಹಾ ಮತ್ತು ಕಾಫಿ ಕುಡಿತೀರ, ಆವಾಗ ನರಗಳ ನಿಸ್ತೇಜತೆ ಉಂಟಾದಾಗ ನಿಮ್ಮ ಪಚನ ಶಕ್ತಿಗೆ ಸಹಕಾರಿಯಾಗಿ ಕೆಲಸ ಮಾಡತಕ್ಕಂಥ ನರನಾಡಿಗಳು ಕೂಡ ಏನಾಗ್ತವೆ, ನಿಷ್ಕ್ರಿಯವಾಗ್ತಾ ಹೋಗ್ತವೆ. ಆವಾಗ ನಮಗೆ ಸರಿಯಾಗಿ ಡೈಜೆಷನ್ ಆಗಲ್ಲ. ಸರಿಯಾಗಿ ತಿಂದಿರ್ತಕ್ಕಂಥ ಆಹಾರ ಡೈಜೆಷನ್ ಆಗದೇ ಇರತಕ್ಕಂಥದ್ದು ಕೂಡ ನಮ್ಮಲ್ಲಿ ಈ ಒಂದು ಅಧಿಕ ರಕ್ತದ ಒತ್ತಡ ಸಮಸ್ಯೆಗೆ ಮೂಲ ಕಾರಣವಾಗಿರ್ತದೆ. ಹಾಗಾಗಿ ಚಹಾ ಮತ್ತು ಕಾಫಿಯನ್ನು ಕುಡಿಯೋದ್ರಿಂದ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಿಮಗೆ 46 ಕಾಯಿಲೆಗಳು ಬರ್ತವೆ. ಕಿಡ್ನಿ ಸಮಸ್ಯೆ ಆಗಿರ್ಬೋದು, BP ಸಮಸ್ಯೆ ಆಗಿರ್ಬೋದು, ಕೊಲೆಸ್ಟ್ರಾಲ್ ಸಮಸ್ಯೆ ಆಗಿರ್ಬೋದು, ಟ್ರೈಗ್ಲಿಸರೈಡ್ ಆಗಿರ್ಬೋದು, ಕಣ್ಣಿನ ಸಮಸ್ಯೆ ಆಗಿರಬಹುದು, ನಿಮ್ಮಲ್ಲಿ ಕ್ಯಾನ್ಸರ್ ಆಗಿರಬಹುದು, ಗೊತ್ತಾಯ್ತಾ, ಡಯಾಬಿಟಿಸ್ ಆಗಿರ್ಬೋದು, ನಿಮ್ಮ ನರಗಳ ಸಮಸ್ಯೆ ಆಗಿರ್ಬೋದು, ಬ್ರೈನ್ ಹ್ಯಾಮರೇಜ್ ಆಗಿರ್ಬೋದು, ಮೂಳೆ ಸವಿತ ಆಗಿರಬಹುದು. ಇನ್ನೂ ಎಣಿಸ್ತಾ ಹೋದರೆ ಅದು ಲಿಸ್ಟು ಪಟ್ಟಿ ಹಾಗೆ ಬೆಳಿತಾನೆ ಹೋಗ್ತದೆ. ಅಷ್ಟೊಂದು ಸಮಸ್ಯೆಗಳು ನಿಮ್ಮಲ್ಲಿ ಉಂಟಾಗಲಿಕ್ಕೆ ಚಹಾ ಮತ್ತು ಕಾಫಿನೇ ಕಾರಣ. ಅದಕ್ಕೆ ನಮ್ಮ ಹತ್ರ ಬರ್ತಕ್ಕಂಥ ಪೇಷಂಟ್ಗಳಿಗೆ ನಾವು ಮೊದಲು ಏನು ಹೇಳ್ತೇವೆ ಅಂದರೆ, ಚಹಾ ಮತ್ತು ಕಾಫಿ ಬಿಡ್ತೇನೆ ಅಂದರೆ ಮಾತ್ರ ಔಷಧಿಗಳನ್ನ ಕೊಡ್ತೇವೆ ಅಂತ ಹೇಳ್ತೇವೆ. ಇಲ್ಲಾಂದರೆ ನಾವು ಕೊಟ್ಟಿರ್ತಕ್ಕಂಥ ಔಷಧಿ ನಿಮ್ಗೆ ಯಾವತ್ತೂ ಉಪಯುಕ್ತವಾಗಿ ಕೆಲಸ ಮಾಡಲ್ಲ. ಹಾಗಾಗಿ ನಮ್ಮ ಹತ್ರ ನೀವು ಬರಬೇಕಂದ್ರೆ ಇವಾಗಲೇ ಸ್ವಲ್ಪ ನಿಮಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ನೀವು ಟೀ ಕಾಫಿ ಬಿಡ್ತೀನಿ ಅಂತಕ್ಕಂಥ ವ್ಯವಸ್ಥೆಯಲ್ಲಿದ್ದರೆ ಮಾತ್ರ ನಮ್ಮ ಹತ್ರ ಬರ್ರಿ. ಇಲ್ಲಾಂದರೆ ಸುಮ್ಮನೆ ಬಂದು ನಮ್ಮ ಔಷಧಿಗಳನ್ನ ತೆಗೆದುಕೊಂಡು ನಮಗೂ ಒಂದು ಅಸಮಾಧಾನವನ್ನು ಉಂಟಾಗಲಿಕ್ಕೆ ನೀವು ಕಾರಣೀಭೂತರ ಆಗಬಾರ್ದು. ಹಾಗಾಗಿ ನೀವು ಚಹಾ ಮತ್ತು ಕಾಫಿ ಅಂತಕ್ಕಂಥ ಭಯಾನಕ ಕಾರ್ಪೋಟಕ ವಿಷ ಅಂತಲೇ ಹೇಳ್ಬೋದು. ಇದರಿಂದ ಮುಕ್ತರಾದರೆ ಮಾತ್ರ ನೀವು ಒಳ್ಳೆಯ ಆರೋಗ್ಯಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ.
ಹಾಗಾಗಿ ಚಹಾ ಮತ್ತು ಕಾಫಿ ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ನೋಡಿರಿ, ಯಾರಾದರೂ ಬಸವಣ್ಣವ್ರು ಚಹಾ ಕುಡಿತಿದ್ರ, ಕಾಫಿ ಕುಡಿತಿದ್ದಾರೆ ಅಂತ ಯಾರನ್ನಾದ್ರೂ ಕೇಳಿ ನೋಡೋಣ ನೀವು. ಅಲ್ಲಂ ಪ್ರಭುಗಳು ಯಾವ ಥರ ಟೀ ಕಾಫಿ ಕುಡಿತಿದ್ದಾರೆ ಅಂತ ಕೇಳಿ ನೋಡೋಣ. ಬುದ್ಧ ಟೀ ಕಾಫಿ ಕುಡಿತಿದ್ನ? ಬಸವಣ್ಣವ್ರು ಟೀ ಕಾಫಿ ಕುಡಿತಿದ್ರ? ಅಂಬೇಡ್ಕರ್ ಅವ್ರು ಟೀ ಕಾಫಿ ಕುಡಿತಿದ್ರು? ಯಾರೂ ಟೀ ಕಾಫಿ ಕುಡಿತಾ ಇರಲಿಲ್ಲ. ಇದ್ಯಾವುದು ಟೀ ಕಾಫಿ ಅಂತಕ್ಕಂಥದ್ದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ. ಇದು ಅಮೇರಿಕಾ ಮತ್ತು ಯುರೋಪಿನಲ್ಲಿರ್ತಕ್ಕಂಥ ಜನಗಳಿಗೆ ಬೇಕಾಗಿರ್ತಕ್ಕಂಥ ಅನಿವಾರ್ಯವಾಗಿರ್ತಕ್ಕಂಥ ವಸ್ತು ಇದೆ. ಯಾಕಂದರೆ ಅಲ್ಲಿ ತಂಪಿನ ಅಂಶ ಜಾಸ್ತಿ ಇರ್ತದೆ. ತಂಪಿನಲ್ಲಿ ಬದುಕ್ತಾ ಇರತಕ್ಕಂಥವ್ರಿಗೆ BP ಲೋ ಇರ್ತದೆ. ಅವರು ಚಹಾ ಕಾಫಿಯನ್ನು ಅನಿವಾರ್ಯವಾಗಿ ಕುಡಿತಾರೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಷಾಯಗಳು ಕೂಡ ಅವರಲ್ಲಿ ಸಿಗಲ್ಲ. ನೀವು ನೋಡಿರಿ, ಯಾರಿಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿರ್ತವೆ, ಹಸಿ ಶುಂಠಿ ಕಷಾಯ ಕೊಡ್ರಿ ಅವ್ರಿಗೆ, ಆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಯಾರಿಗೆ ಇನ್ಫೆಕ್ಷನ್ಗಳು ಪದೇ ಪದೇ ಆಗ್ತಾ ಇರ್ತವೆ ಅವ್ರಿಗೆ ಹಸಿ ಅರಿಶಿಣದ ಕಷಾಯವನ್ನು ಕೊಡ್ರಿ. ಅವ್ರಲ್ಲಿ ಇನ್ಫೆಕ್ಷನ್ಗಳಾಗಿರ್ಬೋದು, ವೈರಲ್ ಇನ್ಫೆಕ್ಷನ್ಗಳಾಗಿರ್ಬೋದು, ಫೀವರ್ ಇನ್ಫೆಕ್ಷನ್ಗಳಾಗಿರ್ಬೋದು, ಯಾವ ಸಮಸ್ಯೆನೂ ಕೂಡ ಬರಲ್ಲ. ಯಾರಿಗೆ ಹೆಚ್ಚು ಕೊಲೆಸ್ಟ್ರಾಲ್ನ ಸಮಸ್ಯೆ ಜಾಸ್ತಿ ಇರ್ತದೆ ಅವರಿಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಬಿಲ್ಪತ್ರೆ ಕಷಾಯವನ್ನು ಕೊಡಿ. ಅವ್ರ ಜೀವನದಲ್ಲಿ ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲ್ ಸಮಸ್ಯೆ ಬರಲ್ಲ ಅವ್ರಿಗೆ. ಒಂದೊಂದು 2 ದಿವಸ ಇವನ್ನೆಲ್ಲ ಮಾಡಬೇಕು. ಇವು ಫಾರಿನಲ್ಲಿ ಸಿಗಲ್ಲ ನಿಮಗೆ, ಅಮೇರಿಕಾ ಯುರೋಪ್ನಲ್ಲಿ ಇವೆಲ್ಲ ಸಿಗಲ್ಲ. ಯಾರಿಗೆ ಕಣ್ಣಿನ ಸಮಸ್ಯೆ ಇರ್ತದೆ ಅವರು ಹೂವಿನ ಕಷಾಯವನ್ನು ಅಂತೇಳಿ, ಅದರಲ್ಲಿ ಮುಖ್ಯವಾಗಿ ರೋಸನ್ನು ನೀವು ಚೆನ್ನಾಗಿ ನೀರು ಮರಳಿಸಿ ಅದರೊಳಗಡೆ ಒಂದಿಷ್ಟು ರೋಸಿನ ಒಂದು ಪೆಟಲ್ಸ್ಗಳನ್ನು ಹಾಕಿ ಅದು ಚೆನ್ನಾಗಿ ಬಾಯಿ ಮುಚ್ಚಿಬಿಟ್ಟಾಗ ಏನಾಗ್ತದೆ, ಅದೆಲ್ಲ ಅಂಶ ಅದರಲ್ಲಿ ಹೀರ್ಕೊಳ್ತದೆ. ಚೆನ್ನಾಗಿ ನೀರು ಮರಳಿಸ್ಬೇಕು. ಮರಳಿಸಿದಾಗ ಆ ಹೂವಿನ ಒಂದು ಪೆಟಲ್ಸ್ಗಳನ್ನು, ಆ ಹೂವಿನ ಒಂದು ಎಸಳುಗಳನ್ನು ಅದರೊಳಗಡೆ ಹಾಕಬೇಕು. ನೀರು ಮರಳಿಲೋ ನೀರಲ್ಲಿ ಆವಾಗ ಒಂದು 10 ನಿಮಿಷ ಬಾಯಿ ಮುಚ್ಚಿಬಿಟ್ಟು ಆಮೇಲೆ ಅದರ ಮೇಲೆ ಸ್ವಲ್ಪ ನೀವು ಈ ಒಂದು ಜೇನನ್ನು ಅಥವಾ ಒಂದು ಬೆಲ್ಲದ ರಸಾಯನವನ್ನು ನೀವು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಕಣ್ಣಿನ ಸಮಸ್ಯೆ ಬರಲ್ಲ. ಮತ್ತು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಯಾರಿಗೆ ಮೈತುಂಬ ಗಂಟಾಗಿರ್ತವೆ ನೋಡಿ, ಪೂರ್ತಿ ಎಲ್ಲ ಗಂಟಾಗಿರ್ತವೆ, ಆ ಗಂಟನ್ನು ಕರಗಿಸ್ಬೇಕಂದ್ರೆ ಬಿದಿರಿನ ಸೊಪ್ಪನ್ನು ಚೆನ್ನಾಗಿ ನೀವು ರಸ ತೆಗೆದು ಮರಳತಕ್ಕಂಥ ನೀರಿನಲ್ಲಿ ಹಾಕಿ ಅದನ್ನು ಬಾಯಿ ಮುಚ್ಚಿ ಅದೇ ರೀತಿ ನೀವು ಪ್ರಿಪೇರ್ ಮಾಡಿ, ನಾನು ಏನು ಈ ಒಂದು ಹೂವಿನ ಕಷಾಯವನ್ನು ಹೇಳಿದೆ ಅದೇ ರೀತಿಯಾಗಿ ನೀವು ಇದನ್ನು ಕೂಡ ಪ್ರಿಪೇರ್ ಮಾಡಿ, ಇದನ್ನು ಕೂಡ ನೀವು ಬೆಲ್ಲ ಅಥವಾ ಜೇನಿನ ಜೊತೆಗೆ ಸೇವನೆ ಮಾಡೋದ್ರಿಂದ ನಿಮ್ಮ ಒಂದು ಗಂಟಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದರ ಜೊತೆಗೆ ನಮ್ಮಲ್ಲಿ ಓಂ ಕಾಳಿದ್ದಾವೆ, ಜೀರಿಗೆ ಇದೆ. ಯಾರಿಗೆ ಬಾಯಲ್ಲಿ ಹೊಲಸು ದುರ್ವಾಸನೆ ಬರ್ತಾ ಇರ್ತದೆ, ಅದು ಬಾಯಿಂದ ಬರ್ತಾ ಇರಲ್ಲ, ಹೊಟ್ಟೆಯಿಂದ ಬರ್ತಾ ಇರ್ತದೆ, ಅವರು ಕೇವಲ 21 ದಿವಸ ಸಾಸಿವೆ ಕಷಾಯವನ್ನು ಕುಡಿದ್ರೆ ಅವ್ರ ಜೀವನದಲ್ಲಿ ಮತ್ತೆ ಬಾಯಿ ದುರ್ವಾಸನೆ ಬರೋಂಗಿಲ್ಲ. ಇಷ್ಟೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಅದನ್ನು ಮರೆತು ನಾವು ಟೀ ಕಾಫಿ ಕುಡಿಯೋದ್ರಿಂದ ನಮ್ಮ ಲಿವರ್ನೂ ಹಾಳು ಮಾಡ್ಕೊಳ್ತೇವೆ, ನಮ್ಮ ಕಿಡ್ನಿನೂ ಹಾಳು ಮಾಡ್ಕೊಳ್ತೇವೆ, ನಮ್ಮ ಜೀವನವನ್ನೇ ಸರ್ವನಾಶ ಮಾಡ್ಕೊಳ್ತಾ ಇದ್ದೇವೆ. ಇನ್ನೂ ಹಲವಾರು ಇದ್ದಾವೆ. ಗಡ್ಡೆ ಗೆಣಸುಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು. ದಾಸವಾಳದ ಹೂವಿನ ಕಷಾಯವನ್ನು ಮಾಡಿಕೊಂಡ್ರೆ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಬರೋಂಗಿಲ್ಲ. ಅದರಲ್ಲೂ ಬಿಳಿ ದಾಸವಾಳ ಬಹಳ ಮುಖ್ಯವಾಗಿರ್ತಕ್ಕಂಥ, ಬಿಳಿ ಮುಟ್ಟಾಗ್ತಕ್ಕಂಥವ್ರಿಗೆ ಹಲವಾರು ಕಷಾಯಗಳಿದ್ದಾವೆ ನಮ್ಮ ದೇಶದಲ್ಲಿ. ಅದೆಲ್ಲವನ್ನು ಬಿಟ್ಟು ನಾವು ಹೊಲಸು ಟೀ ಕಾಫಿಗೆ ಅಂಟಿಕೊಂಡು ಅದೊಂಥರ ನಶೆಯ ವಸ್ತುವನ್ನು ನಾವು ಜೀವನದಲ್ಲಿ ಬಹಳ ಒಂದು ದುರಂತಮಯವಾಗಿರ್ತಕ್ಕಂಥ ಪರಿಸ್ಥಿತಿಗೆ ನಾವು ಅದನ್ನು ಮುಖ್ಯವಾಗಿರ್ತಕ್ಕಂಥ ವಸ್ತುವನ್ನಾಗಿ ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಟೀ ಕಾಫಿಯನ್ನು ಸಂಪೂರ್ಣವಾಗಿ ನೀವು ನಿಷೇಧಿಸಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಸುಖ ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಿಮ್ಮಲ್ಲಿ BP ಸಮಸ್ಯೆ ಎದುರಾಗಿದೆ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಇನ್ನಷ್ಟು ಆಸನಗಳು ಯಾವ ಅಂತ ಹೇಳಿದ್ರೆ ಅದಕ್ಕೆ ಮಂಡೂಕಾಸನ ಅಂತ ಕರೀತಾರೆ. ಈ ರೀತಿ ಕೂತ್ಕೊಂಡು ನಿಧಾನವಾಗಿ ಕೆಳಗಡೆ ಬಾಗಬೇಕು. ನಿಧಾನವಾಗಿ ಕೆಳಗೆ, ಕೆಳಗೆ, ನಿಮ್ಮ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಕೂಡ ಕ್ರಿಯಾಶೀಲಗೊಳಿಸೋದ್ರೊಂದಿಗೆ ನಿಮ್ಮಲ್ಲಿ ರಕ್ತದ ಒತ್ತಡದ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಇದನ್ನು ಒಂದು 5 ರಿಂದ 10 ನಿಮಿಷ ನೀವು ಅಭ್ಯಾಸ ಮಾಡಬಹುದು. ಇದಾದ ಮೇಲೆ ಬಹಳ ಮುಖ್ಯವಾಗಿ BP ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇನ್ನೊಂದು ಆಸನ, ಇದಕ್ಕೆ ಚಕ್ಕಿ ಚಲನೆ. ಚಕ್ಕಿ ಚಲನಾಸನ ಅಂತ ಕರೀತಾರೆ. ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್
ಈ ರೀತಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್. ಕೈಗಳನ್ನು ಮಡಚಬಾರ್ದು, ಅದೇ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು. ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥ ಆಸನ ಇದು. ಇದಾದಮೇಲೆ ಏನು ಮಾಡಬೇಕು, ನಿಧಾನವಾಗಿ ಇಡೀ ಶರೀರವನ್ನು ಸಡಿಲಿಸ್ಕೋಬೇಕು. ಉಪವಿಷ್ಟ ಕೋನಾಸನವನ್ನು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಈ ರೀತಿ 2 ಬೆರಳುಗಳನ್ನ ಹಿಡ್ಕೊಂಡು ನಿಧಾನವಾಗಿ ಮುಂದೆ ಬಾಗ್ತಾ ಹೋಗೋದು. ಉಸಿರು ಬಿಟ್ಟಾಗ ಕೆಳಗಡೆ ಬಾಗಬೇಕು. ಉಸಿರು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮೇಲೆ ನಿಮ್ಮ ಶರೀರವನ್ನು ಎತ್ತಬೇಕು. ಈ ರೀತಿ ಉಸಿರಾಟದ ಮೂಲಕ ಅಭ್ಯಾಸ ಮಾಡಬೇಕು. ಕೆಳಗಡೆ ಬಾಗಿದಾಗ ಮನಸ್ಸಲ್ಲಿ ಒಂದು 5 ಸೆಕೆಂಡ್ವರೆಗೂ ನೀವೇನು ಮಾಡಬೇಕು, ಅಲ್ಲೇ ಹೋಲ್ಡ್ ಮಾಡಬೇಕು. ಮನಸ್ಸಲ್ಲಿ ಎಣಿಸ್ಬೇಕು, 1 2 3 4 5 ಅಂತ. ಆಮೇಲೆ ಹೀಗೆ ಮೇಲೆ ಬರಬೇಕು. ಈ ರೀತಿಗೆ ಉಪವಿಷ್ಟ ಕೋನಾಸನ ಆಗಿರಬಹುದು, ಚಕ್ಕಿ ಚಲನಾಸನ ಆಗಿರ್ಬೋದು, ಮಂಡೂಕಾಸನ ಆಗಿರ್ಬೋದು. ಈ ಆಸನಗಳು ನಿಮ್ಮ ಬಿ ಪಿ ಸಮಸ್ಯೆಯನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡೋದ್ರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ನಾವು ಪ್ರತಿಯೊಂದು ಆಸನವನ್ನು ಕೂಡ ಕನಿಷ್ಠ ಪಕ್ಷ ಒಂದು 2 ರಿಂದ 3 ನಿಮಿಷ ಅಭ್ಯಾಸ ಮಾಡಬೇಕಾಗ್ತದೆ. ಈ ಸಮಸ್ಯೆಗೆ ಇನ್ನಷ್ಟು ಈಗ ಈ ಒಂದು ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಇರ್ತಕ್ಕಂಥ ಮತ್ತಿಷ್ಟು ಆಸನಗಳನ್ನ ನೋಡೋಣ. ಇದಕ್ಕೆ ಪಶ್ಚಿಮೋತ್ತಾನಾಸನ ಅಂತ ಕರೀತಾರೆ. ಈ ಆಸನವನ್ನು ಮಾಡೋದ್ರಿಂದನೂ ಕೂಡ ಬಿ ಪಿ ಸಮಸ್ಯೆನ ನಾವು ನಿವಾರಣೆ ಮಾಡಿಕೊಳ್ಬಹುದು. ಈ ರೀತಿ ಕೂತ್ಕೋಬೇಕು. 2 ಪಾದದ ಬೆರಳುಗಳನ್ನ ಈ ರೀತಿ ಹಿಡ್ಕೋಬೇಕು. ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಶರೀರವನ್ನು ಮುಂದೆ ಬಾಗಿಸಬೇಕು. ನಿಧಾನವಾಗಿ ನಿಮ್ಮ ಶರೀರವನ್ನು ಬಾಗಿಸಬೇಕು. ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಬಿಡಬೇಕು. ಪಶ್ಚಿಮೋತ್ತಾನಾಸನ ಅಂತ ಕರೀತಾರೆ. ಹೀಗೆ ನಿಧಾನವಾಗಿ ಈ ಆಸನದಿಂದ ಹೊರಗಡೆ ಬರಬೇಕು. ಈಗ ಜಾನು ಶೀರ್ಷಾಸನ. ಜಾನು ಅಂದರೆ ಮೊಣಕಾಲು, ಶಿರ ಅಂದರೆ ತಲೆ. ಈ ಮೊಣಕಾಲಿಗೆ ನಿಮ್ಮ ತಲೆಯನ್ನು ನೀವು ಸ್ಪರ್ಶ ಮಾಡಬೇಕಾಗ್ತದೆ. ಹೇಗೆ ಅಂತ ಹೇಳಿದ್ರೆ, ನಮಸ್ಕಾರ ಮುದ್ರೆಯಲ್ಲಿ ಕೂತ್ಕೋಬೇಕು. ನಮಸ್ಕಾರ ಮುದ್ರೆಯಲ್ಲಿ ಕುಳಿತುಕೊಂಡಾಗ ಮನಸ್ಸು ಪ್ರಸನ್ನವಾಗುತ್ತೆ. ಯಾವಾಗ ಮನಸ್ಸು ಪ್ರಸನ್ನವಾಗಿರ್ತದೆ ಆವಾಗ ನಮ್ಮಲ್ಲಿ ಬಿ ಪಿ ಸಮಸ್ಯೆ ಅಷ್ಟೇ ಅಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಬೇರೆ ಸಮೇತವಾಗಿ ನಿವಾರಣೆ ಮಾಡಿಕೊಳ್ಬೋದು. ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಬಿಡಬೇಕು. ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಬಿಡಬೇಕು. ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಸಂಪೂರ್ಣವಾಗಿ ಹೊರ ಹಾಕಬೇಕು. ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಹೊರ ಹಾಕಬೇಕು. ಈ ರೀತಿಯಾಗಿ ಇಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೊತ್ತು ನಿಮ್ಮ ಶರೀರವನ್ನು ನಿಲ್ಲಿಸಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು. ಕನಿಷ್ಠ ಪಕ್ಷ 5 ರಿಂದ 10 ಸೆಕೆಂಡ್. ವಾಪಸ್. ಇದಕ್ಕೆ ಜಾನು ಶೀರ್ಷಾಸನ ಅಂತ ಕರೀತಾರೆ. ಹೀಗೆ ಕುತ್ಕೋಬಾರ್ದು. ಹೀಗೆ ಈ ರೀತಿ ಕುಳಿತುಕೊಳ್ಳೋದ್ರಿಂದ ನಿಮ್ಮ ಸೆಂಟ್ರಲ್ ನರ್ವ್ ಸಿಸ್ಟಮ್ ಏನಾಗುತ್ತೆ, ವೀಕ್ ಆಗುತ್ತೆ. ಅದಕ್ಕೆ ನೇರವಾಗಿ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡ್ರೆ ನಿಮ್ಮ ಸ್ಪೈನಲ್ ಕಾರ್ಡ್ ಏನಾಗುತ್ತೆ, ಕ್ರಿಯಾಶೀಲವಾಗಿರ್ತದೆ. ಆವಾಗ ನೀವು ನಿಮ್ಮ ಶರೀರದಲ್ಲಿರ್ತಕ್ಕಂಥ ನ್ಯೂರಾನ್ಸ್ಗಳು
ಸಂಪೂರ್ಣವಾಗಿ ನರಗಳ ಉತ್ಪತ್ತಿ ನ್ಯೂರಾನ್ಸ್ಗಳಿಂದ, ನರ್ವ್ ಸೆಲ್ಗಳಿಂದ ಅಂತ ಹೇಳ್ತಾರೆ. ಹಾಗಾಗಿ ಕೋಶಗಳಲ್ಲೂ ಕೂಡ ಒಳ್ಳೆಯ ಶಕ್ತಿಯ ಸಂಚಾರಗಳನ್ನು ನಾವು ಮಾಡಿಕೊಳ್ಬೇಕು. ಕೆಟ್ಟ ಸಂಚಾರವನ್ನು ನಾವು ಯಾವತ್ತೂ ನಮ್ಮ ಶರೀರದ ಒಳಗಡೆ ಪ್ರವೇಶ ಮಾಡಲಿಕ್ಕೇ ಬಿಡಬಾರ್ದು. ನೆಗೆಟಿವ್ ಫೋರ್ಸ್ ನಮ್ಮ ಶರೀರವನ್ನು ಹಾಳು ಮಾಡ್ತದೆ. ಪಾಸಿಟಿವ್ ಫೋರ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಹೀಗೆ ನೀವೇನು ಮಾಡಬೇಕು, ಅಭ್ಯಾಸವನ್ನು ಮುಂದುವರಿಸಬೇಕು. ಈ ಜಾನುಶೀರ್ಷಾಸನ ಆದಮೇಲೆ ಈ ಜಾನುಶೀರ್ಷಾಸನದಲ್ಲೇ ಇನ್ನೊಂದು ವೇರಿಯೇಷನ್ ಬರ್ತದೆ. ಅದು ಹೇಗೆ ಅಂದರೆ, ಈಗ ಮುಂದೆ ಕಾಲು ಇಟ್ಕೊಂಡ್ವಲ್ಲ, ಕಾಲನ್ನು ಹಿಂದೆ ಇಟ್ಕೊಳ್ಬೇಕು. ಹೀಗೆ ಹಿಂದಿಟ್ಕೊಂಡು ನೇರವಾಗಿ ಕುತ್ಕೋಬೇಕು. ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು. ನಿಧಾನವಾಗಿ ನಿಮ್ಮೆರಡು ಕೈಗಳನ್ನು ಎದೆಗೆ ಸಮಾನಾಂತರವಾಗಿ ತೆಗೆದುಕೊಂಡು ಬನ್ನಿ. ಹೀಗೆ ನಿಮ್ಮ ಶರೀರ ಹೀಗೆ ತಿರುಗಿರಬಾರ್ದು, ಹೀಗೆ ತಿರುಗಿರಬೇಕು. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಮುಂದೆ ಚಾಚಿ ಕೈನ ನಿಧಾನ ಉಸಿರು ಬಿಡ್ತಾ ಕೆಳಗಡೆ ಬಾಗಿ, ಮತ್ತೆ ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಎತ್ತಿ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ವಾಪಸ್. ಇದಕ್ಕೆ ಜಾನುಶೀರ್ಷಾಸನ ದ್ವಿತೀಯ ಹಂತ ಕರೀತಾರೆ. ಎರಡನೆಯ ಹಂತ, ಮೊದಲನೇ ಹಂತ, ಎರಡನೇ ಹಂತ. ಅದಕ್ಕೆ ಫಸ್ಟ್ ವೇರಿಯೇಷನ್, ಸೆಕೆಂಡ್ ವೇರಿಯೇಷನ್ ಅಂತ ಕೂಡ ಕರೀತಾರೆ. ನೇರ ಕುತ್ಕೋಬೇಕು, ತಿರುಗಿಸ್ಬೇಕು, ಉಸಿರು ತೆಗೆದುಕೋಬೇಕು, ನಿಧಾನವಾಗಿ ಉಸಿರು ಬಿಡ್ತಾ ಮುಂದೆ ಬಾಗಬೇಕು. ಉಸಿರು ತೆಗೆದುಕೊಳ್ಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು. ಇಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ನಿಂತ್ಕೋಬೇಕು. ಉಸಿರು ದೀರ್ಘವಾಗೋ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ಈ ಜಾನುಶೀರ್ಷಾಸನದ ನಂತರ ಅಧಿಕ ರಕ್ತದ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕಿರ್ತಕ್ಕಂಥ ಮತ್ತೊಂದು ಆಸನ ಕೂರ್ಮಾಸನ. ಈ ರೀತಿಯಾಗಿ ಕಾಲನ್ನು ಮಡಚಿಕೊಳ್ಬೇಕು. ಮಡಚ್ಕೊಂಡ್ಮೇಲೆ ಎಡಗಾಲು ಮಡಚಿದಾಗ ಎಡಗೈ ಮುಂದೆ, ಬಲಗೈಯಿಂದ ಹಿಡಿದು ಈ ರೀತಿ ಜೋಡಿಸ್ಕೋಬೇಕು. ಮೇಲೆ ನೋಡಬೇಕು, ನಿಧಾನವಾಗಿ ಕೆಳಗಡೆ ಬಾಗಬೇಕು. ವಾಪಸ್. ಇದಕ್ಕೆ ಮರೀಚಾಸನ ಅಂತ ಕರೀತಾರೆ. ಈ ಮರೀಚಾಸನವನ್ನು ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಉದರದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗೋದ್ರ ಜೊತೆಗೆ ಅಧಿಕ ರಕ್ತದ ಒತ್ತಡವನ್ನು ನೀವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು. ಅದನ್ನು ನಿವಾರಣೆ ಕೂಡ ಮಾಡಿಕೊಳ್ಬಹುದು. ಕೈನ ರೀತಿ ಗಟ್ಟಿ ಹಿಡ್ಕೋಬೇಕು. ಇದಕ್ಕೆ ಮರೀಚಾಸನ ಅಂತ ಕರೀತಾರೆ. ಈ ರೀತಿ ಕಾಲನ್ನು ಕೂಡ ನಿಮ್ಮ ಮೇಲೆ ಎತ್ಕೋಬಹುದು. ಎತ್ತಿದ ಮೇಲೆ ನಿಧಾನವಾಗಿ ಕೆಳಗಡೆ ಬಾಗಬೇಕು.
ಮತ್ತು ಕೆಳಗಡೆ. ವಾಪಸ್ ನಿಧಾನವಾಗಿ ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾ ಹೋಗಿ. ಈ ರೀತಿ ಮಾಡಿದ್ಮೇಲೆ ಇನ್ನೊಂದು ಆಸನ ನಿಮ್ಮ BP ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅತ್ಯಂತ ಲಾಭಕಾರಿಯಾಗಿ ಕೆಲಸ ಮಾಡ್ತದೆ. ಅದಕ್ಕೆ ನೌಕಾಸನ ಅಂತ ಕರೀತಾರೆ. ಹೇಗೆ ಮಾಡಬೇಕು? ವಾಪಸ್ ನಿಮ್ಮ ಕೈ ಕಾಲುಗಳಲ್ಲಿ ಹೆಚ್ಚು ಶಕ್ತಿ ಸಂಚಾರ ಆಗ್ತದೆ. ಇದರಿಂದ ನಿಮ್ಮ ಶರೀರದಲ್ಲಿ ಶಕ್ತಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗ್ತದೆ. ಹೀಗೆ ನಿಂತ್ಕೊಳ್ಳೋದು ಭಾಳ ಸುಲಭ ಅಲ್ಲ. ಇದು ಕೆಲವು ಜನರು ಹಿಂಗೆ ನಿಂತ್ಕೊಂಡ ತಕ್ಷಣ ಹಿಂಗೆ ನಡುಗ್ತಾ ಇರ್ತಾರೆ. ಯಾಕಂದರೆ ನರಗಳ ದೌರ್ಬಲ್ಯತೆ ಹೆಚ್ಚಾಗಿರ್ತದೆ. ಅದಕ್ಕೆ ನರಗಳ ಒಂದು ಪ್ರಬಲತೆಯನ್ನು ನಾವು ಜಾಸ್ತಿ ಮಾಡಿಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ವಾಪಸ್ ಬನ್ನಿ. ಇಷ್ಟೇ. ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಮೊದಲು ಸರಿಯಾಗಿ ನಮ್ಮ ದೇಹದ ಭಾರವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕಂದ್ರೆ ಮಾತ್ರ ಸಾಧ್ಯ. ಕೈ ಕಾಲು ಇಷ್ಟು ದಪ್ಪ ಆಗಿಬಿಟ್ರೆ ಏನು ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಶರೀರದ ತೂಕವು ಕೂಡ ಬಹಳ ನಿಯಂತ್ರಣದಲ್ಲಿರಬೇಕು. ಅದು ಸರಿಯಾದ ರೀತಿಯಲ್ಲಿರಬೇಕು ಅಂತಕ್ಕಂಥ ನಾವು ಸರಿಯಾಗಿ ತಿಳ್ಕೊಬೇಕು. ಬಿಸಿನೀರನ್ನ ಕುಡಿತಾ ಬಂದರೆ BP ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ. ತಣ್ಣೀರನ್ನ ಯಾವತ್ತೂ ಕುಡಿಬೇಡಿ. BP ಸಮಸ್ಯೆ ಇರ್ತಕ್ಕಂಥವ್ರಾಗಲಿ, BP ಸಮಸ್ಯೆ ಮುಂದೆ ಬರಬಾರ್ದು ಅಂತಕ್ಕಂಥವ್ರು ಕೂಡ ಈ ತಣ್ಣೀರಿನ ಸೇವನೆಯನ್ನು ನಿಲ್ಲಿಸಬೇಕಾಗ್ತದೆ. ಈ ಫ್ರಿಜ್ಜಲ್ಲಿರ್ತಕ್ಕಂಥ ನೀರಂತೂ ಬಹಳ ಡೇಂಜರಸ್, ಗೊತ್ತಾಯ್ತಲ್ಲ. ಈ ರೀತಿಯಾಗಿ ನೀವು ಜೀವನ ಕ್ರಮವನ್ನು ಸರಿಯಾಗಿ ಬದಲಾಯಿಸಿಕೊಂಡು ಸರಿಯಾದ ವ್ಯವಸ್ಥೆಯಲ್ಲಿ ನೀವು ಬಾಳಿದರೆ ಮಾತ್ರ ನೀವು ಇಂಥ ಮಾರಣಾಂತಿಕ ಕಾಯಿಲೆಗಳಿಂದ ದೂರ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದೊಳಗಡೆ ಈ ಒಂದು ಕಾಯಿಲೆಗಾಗಿ ಯಾವೆಲ್ಲ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬೇಕು, ಯಾವೆಲ್ಲ ಮನೆಮದ್ದುಗಳನ್ನು ನಾವು ಬಳಸಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. APMC ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 928-027-7973 ಅಥವಾ 733-761-8850.